ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೊದಲು KVGB ಅಂತ ಇತ್ತಲ್ಲ, ಅದು ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ, ವಿಕಾಸ್ ಹೋಗಿ. ಅದಕ್ಕಾಗಿ ಅಲ್ಲಿ ಒಂದು ಹೊಸ ಡೆಬಿಟ್ ಕಾರ್ಡನ್ನು ನಾವು ಹೇಗೆ ಪಡ್ಕೋಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಆ ಡೆಬಿಟ್ ಕಾರ್ಡು ಅವರು ಬ್ಯಾಂಕ್ನಲ್ಲೇ ಕೊಡ್ತಾರೆ, ಯಾವುದೇ ರೀತಿಯಾದ ಅಡ್ರೆಸ್ಗೆ ಬರೋದಿಲ್ಲ. ಯಾವ ರೀತಿಯಾಗಿ ಅದನ್ನು ಇರುತ್ತೆ, ಹಳೆ ಕಾರ್ಡ್ ಯಾವ ರೀತಿಯಾಗಿತ್ತು, ಹೊಸ ಕಾರ್ಡನ್ನು ತೊಗೊಂಡು ಅದನ್ನು ಪಿನ್ ಕೂಡ ಹೇಗೆ ಜನರೇಟ್ ಮಾಡಬೇಕಂತ ನಿಮಗೆ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಕಾರ್ಡ್ ಹೇಗಿದೆ ಅಂತ ನೋಡೋಣ ಬನ್ನಿ. ಅದಾದ ನಂತರ ಪಿನ್ನನ್ನು ಕೂಡ ನಿಮಗೆ ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ. ಮೊದಲೇದಾಗಿ ಈ ಕಾರ್ಡು ನೀವು ಬ್ಯಾಂಕ್ನಲ್ಲಿ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಪಿನ್ ಇರೋದಿಲ್ಲ, ಕೇವಲ ಒಂದು ಕಾರ್ಡ್ ಮಾತ್ರ ಇರುತ್ತೆ. ಅದಾದ ನಂತರ ಇಲ್ಲಿ ನಾವು ಪಿನ್ನನ್ನು ನಾವು ATMನಲ್ಲೇ ಜನರೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾನೆ ನಿಮಗೆ. ಮೊದಲೇದಾಗಿ ಈ ಪ್ಯಾಕನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಒಂದು ಪೌಚನ್ನು ಕೊಟ್ಟಿದ್ದಾರೆ ATM ಕಾರ್ಡನ್ನು ಹಾಕಿ ಇಟ್ಕೊಳ್ಳಿಕ್ಕೆ. ಇದೊಂದು ತುಂಬ ಒಳ್ಳೆಯ ವಿಷಯ. ಅದಾದ ನಂತರ ಇಲ್ಲಿ ಒಂದು ಪ್ಯಾಕೆಟ್ ಇದೆ, ಒಂದು ಪ್ಯಾಂಪ್ಲೆಟ್ ಥರ. ಇದರಲ್ಲಿ ನಮಗೆ ಒಂದು ಕಾರ್ಡ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಮೊದಲೇದಾಗಿ ಇಲ್ಲಿ ಎಲ್ಲ ರೀತಿಯಾದ ಒಂದು ಬ್ಯಾಂಕಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು, ಎಲ್ಲ ರೀತಿಯಾದ ಒಂದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಡ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಒಂದು ರುಪೇ ಡೆಬಿಟ್ ಕಾರ್ಡ್ ಆಗಿರುವಂಥದ್ದು. ಇದು ಯೂಸ್ ಓನ್ಲಿ ಇನ್ ಇಂಡಿಯಾ, ಇದು ಇಂಟರ್ನ್ಯಾಷನಲ್ ಯೂಸ್ ಆಗೋದಿಲ್ಲ. ಮತ್ತು ಇದು ಕೆನರಾ ಬ್ಯಾಂಕಿನ ಒಂದು ಕೊಲಾಬ್ರೇಷನ್ನಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಹಳೆ ಕಾರ್ಡು ಈ ರೀತಿಯಾಗಿತ್ತು, ಅದು ಈಗ ನಂದು ಎಕ್ಸ್ಪೈರ್ ಆಗಿತ್ತು. ಅದಕ್ಕಾಗಿ ನಾನು ಈಗ ಹೊಸ ಕಾರ್ಡನ್ನು ಅಪ್ಲೈ ಮಾಡಿದ್ದೇನೆ. ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಅದರಿಂದ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ನೀವು 25,000ವರೆಗೆ ನೀವು ಇದನ್ನು ವಿಡ್ರಾ ಮಾಡ್ಬೋದು. ಮೊದಲೇದಾಗಿ ಈ ಪಿನ್ನನ್ನು ನಾವು ಗ್ರೀನ್ ಪಿನ್ನಾಗಿ ನಾವು ಸೆಟ್ ಮಾಡಬೇಕಂದ್ರೆ ನಿಯರೆಸ್ಟ್ KGB ಅಥವಾ ಕೆನರಾ ಬ್ಯಾಂಕಿಗೆ ನಾವು ಹೋಗಿ ಇದನ್ನ ಸೆಟ್ ಮಾಡಬೇಕು. ಎಲ್ಲ ಕಂಪ್ಲೀಟ್ ಮಾಹಿತಿ ನಮಗೆ ಇಲ್ಲಿ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ಎಲ್ಲ ರೀತಿಯಾದ ಒಂದು ಏನು ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲೇದಾಗಿ ನಿಮಗೆ ಬೇಕಾಗಿರೋದು ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರಬೇಕು, ಅದಕ್ಕೆ ಮತ್ತು ನಿಮ್ಮ ಒಂದು ಅಕೌಂಟ್ ನಂಬರ್ ಇರಬೇಕು. ಈ ಎರಡು ಸಾಕು. ಅದನ್ನ ತೊಗೊಂಡು ನೀವು ನಿಯರೆಸ್ಟ್ ಕೆನರಾ ಬ್ಯಾಂಕ್ ATM ಅಥವಾ KGB ಬ್ಯಾಂಕ್ ATM ಮೂಲೇ ನೀವು ಹೋಗಬೇಕು. ಮೊದಲೇದಾಗಿ ಈ ಇದೊಂದು ಪೌಚ್ ಕೂಡ ಕೊಟ್ಟಿದ್ದಾರಲ್ಲ, ಈ ಪೌಚ್ನಲ್ಲಿ ನೀವು ಡೆಬಿಟ್ ಕಾರ್ಡನ್ನ ಹಾಕಿಟ್ಕೋಬೋದು. ಯಾವುದೇ ರೀತಿಯಾದ ಸ್ಕ್ರ್ಯಾಚಸ್ ಆಗಿರ್ಬೋದು, ಡ್ಯಾಮೇಜ್ ಆಗೋ ಸಾಧ್ಯತೆ ಇರೋದಿಲ್ಲ. ಈಗ ಬನ್ನಿ ಮೊಬೈಲ್ ಸ್ಕ್ರೀನ್ ಬಿಟ್ಟು ATMಗೆ ಹೋಗೋಣ. ATMನಲ್ಲಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಿಮ್ಮ ನಿಯರೆಸ್ಟ್ ಕೆನರಾ ಬ್ಯಾಂಕ್ ATMನಾಗೆ ಹೋಗಿ, ನಾನು ಕೆನರಾ ಬ್ಯಾಂಕ್ ATMಗೆ ಹೋಗಿದ್ದೇನೆ. ಅಲ್ಲಿ ಕಾರ್ಡನ್ನು ಹಾಕಿದ ನಂತರ ನಿಮ್ಮ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕಿಂತ ಕೆಳಗಡೆ ಇಲ್ಲಿ ಗ್ರೀನ್ ಪಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ತೇನೆ ನಾನು. ನಿಮಗೆ ಕನ್ನಡ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವಾಗ ನೀವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ಒಂದು KGB ಅಕೌಂಟ್ ನಂಬರನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಎಂಟರ್ ಮಾಡಿ ಇಲ್ಲಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟ್ ಮೇಲೆ ನೀವು ಯಾವಾಗ ಕ್ಲಿಕ್ ಮಾಡ್ತಿರೋ ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡಿರ್ತಾರೆ. ಅದನ್ನು OTP ಹಾಕಿ ಇಲ್ಲಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಇಲ್ಲಿ OTPಯನ್ನು 4 ಡಿಜಿಟ್ ಇರುತ್ತೆ, ಕ್ಲಿಕ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಕರೆಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ನಂತರ ಇಲ್ಲಿ ಒಂದು ನ್ಯೂ ಪಿನ್ನನ್ನು ಹಾಕಬೇಕಾಗುತ್ತೆ, 4 ಡಿಜಿಟು. ಆ 4 ಡಿಜಿಟ್ ನ್ಯೂ ಪಿನ್ನನ್ನು ನೀವು ಹಾಕಿ, ನಾನು ಹಾಕ್ತಾಯಿದ್ದೇನೆ. ಅದಾದ ನಂತರ ಇನ್ನೊಮ್ಮೆ ಎಂಟರ್ ಅದೇ 4 ಡಿಜಿಟ್ ಸೇಮ್ ಆಗಿರಬೇಕು, ಅದನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಕಂಪ್ಲೀಟಾಗಿ ನಿಮಗೆ ಸಕ್ಸಸ್ಫುಲ್ ಅಂತ ಇಲ್ಲಿ ಮೆಸೇಜ್ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು, ಯುವರ್ ಪಿನ್ ಹ್ಯಾಸ್ ಬಿನ್ ಚೇಂಜ್ ಸಕ್ಸಸ್ಫುಲ್, ಟೇಕ್ ಯುವರ್ ಕಾರ್ಡ್. ಇನ್ನು ನೀವು ಇದನ್ನ ಪಿನ್ನನ್ನೇ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ, ಹಳೆ ಕಾರ್ಡ್ ಯಾವ ರೀತಿಯಾಗಿತ್ತು, ಹೊಸ ಕಾರ್ಡ್ ಯಾವ ರೀತಿಯಾಗಿತ್ತು, ಏನೇನು ಬೆನಿಫಿಟ್ಸ್ ಇದೆ. ಇಲ್ಲಿ 25,000 ನೀವು ವಿಡ್ರಾ ಮಾಡ್ಬೋದು. ಡೈಲಿ ಲಿಮಿಟು 5 ಟ್ರಾನ್ಸಾಕ್ಷನ್ ಫ್ರೀ ಇರ್ತವೆ. ಅದಾದ ನಂತರ ಇಲ್ಲಿ ಚಾರ್ಜಸನ್ನು ನೀವು ಕಟ್ಟಬೇಕಾಗತ್ತೆ. ಏನೂ ಇಲ್ಲ, ನೀವು ಬ್ಯಾಂಕಿಗೆ ಹೋಗಿ ರಿಕ್ವೆಸ್ಟ್ ಕೊಟ್ಟರೆ ಅಲ್ಲೇ ಬ್ಯಾಂಕ್ನಲ್ಲಿ ನಿಮಗೆ ಅದೇ ದಿನವೇ ATM ಕಾರ್ಡ್ ಕೊಡ್ತಾರೆ. 1-2 ದಿನಗಳ ನಂತರ ನೀವು ಇದನ್ನ ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ನಾನು ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ, ಹಳೆ ಮೊಬೈಲ್ ಬ್ಯಾಂಕಿಂಗ್ ಹೋಗಿದೆ. ಆ ಹೊಸ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ನಾವು ಯಾವ ರೀತಿಯಾಗಿ ನೀವು ಟ್ರಾನ್ಸಾಕ್ಷನನ್ನು ಮಾಡಿ ರಿಜಿಸ್ಟರ್ ಮಾಡಬೇಕಂತ ಕಂಪ್ಲೀಟ್ ಮಾಡಿ ವಿಡಿಯೋನ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಮತ್ತು ಪಾಸ್ಬುಕ್ ಕೂಡ ಚೇಂಜ್ ಆಗಿದೆ, ಅದು ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲ ಕಂಪ್ಲೀಟಾಗಿ ಒಂದು ಸೀರೀಸ್ ಮಾಡ್ತಾನೆ. ಮತ್ತು ಲಾಸ್ಟ್ಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ಸೀರೀಸನ್ನು ಏನೇನು ಮಾಡಬೇಕು, ನೀವು ಬ್ಯಾಂಕ್ ಈಗ ಮರ್ಜ್ ಆಗಿರೋದ್ರಿಂದ ಏನೇನು ಮಾಡಬೇಕು, ಏನೇನೆಲ್ಲ ಕಂಪ್ಲೀಟ್ ಮಾಹಿತಿ ನಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.